ನಮಸ್ಕಾರ, ನೀವು ನೋಡ್ತಿದ್ದೀರಾ SS TV. ನಾನು ಅಶ್ವಿನಿ. ಚಿಕ್ಕ ವಯಸ್ಸಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಆಟ ಆಡಿರುವಂಥದ್ದು ಹೈಡ್ ಆ್ಯಂಡ್ ಸಿಕ್. ಈಗ ಅದೇ ಹೆಸರಲ್ಲಿ ಸಿನಿಮಾ ಕೂಡ ಬರ್ತಾ ಇದೆ. ಈ ಸಿನಿಮಾದಲ್ಲಿ ನಾಯಕ ನಟರಾಗಿ ಕಾಣಿಸ್ಕೊಂಡಿರುವಂಥ ಅನೂಪ್ ರೇವಣ್ಣ ಅವರು ಹಾಗೂ ಸಹ ಕಲಾವಿದರಾಗಿರುವಂಥ ಕಾಮಿಡಿ ಕಿಲಾಡಿಗಳು ಸೂರಜ್ ಹಾಗೂ ಮೈತ್ರಿ ಜಗ್ಗಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಈ ಸಿನಿಮಾ ಬಗ್ಗೆ ಮಾತಾಡ್ಸೋಣ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಅದೇ ನೀವು ನೋಡಿದ್ರೆ ಗೊತ್ತಾಗುತ್ತೆ, ನೀವಂತೂ ತುಂಬ ಚೆನ್ನಾಗಿದ್ದೀರಾ ಅಂತ. ಸರ್, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ? ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಒಂದು ಮಿಕ್ಸ್ಚರ್ ಆಫ್ ಒಂಥರ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡರದ್ದು ಶೇಡ್ ಇರುತ್ತೆ. ಅಂದರೆ ಪಾಸಿಟಿವ್ ಅಂದರೆ ನಮ್ಮ ಫ್ರೆಂಡ್ ಜೊತೆಗೇ ಫುಲ್ ಮೂವಿ ಟ್ರಾವೆಲ್ ಮಾಡ್ತಾರೆ. ಆ್ಯಂಡ್ ಇವ್ರ ಒಬ್ಬರ ಹತ್ರನೇ ನಂದೇನು ರಿಯಲ್ ಕ್ಯಾರೆಕ್ಟರ್ ಅಂತ ಗೊತ್ತಿರುತ್ತೆ. ಇವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರೋಲ್ಲ ನನ್ನ ಕ್ಯಾರೆಕ್ಟರ್ ಎಂಥದ್ದು ಅಂತ. ಇವ್ರಿಗೂ ಗೊತ್ತಿರೋದಿಲ್ಲ, ಆದರೆ ಗೊತ್ತಿರೋ ಥರ ಇರ್ತಾರೆ. ಸೊ ಇವ್ರಿಗೊಬ್ರಿಗೇ ನಂದು ಸ್ವಲ್ಪ ನೆಗೆಟಿವ್ ಶೇಡ್ ಏನಿರುತ್ತೆ ಅಂತ ಗೊತ್ತಾಗಿರೋದು. ಬಟ್ ಬೇರೆಯವರೆಲ್ಲರಿಗೂ ಇನ್ನೊಂದು ಶೇಡಲ್ಲೇ ಇರುತ್ತೆ. ಸೊ ಆ ಥರ ಒಂದು ಕ್ಯಾರಿ ಆಗುವಂಥ ಒಂದು ಕ್ಯಾರೆಕ್ಟರ್ ಇದು. ಮೈತ್ರಿ ಜಗ್ಗಿ ಅವರೇ, ಇವಾಗ ಕೆಲವು ಜನಗಳಿಗೆ ಗೊತ್ತಿರಲ್ಲ ಮೈತ್ರಿ ಜಗ್ಗಿ ಅಂದರೆ ಯಾರು ಅಂತ. ಈ ಮೈತ್ರಿ ಅನ್ನೋ ಹೆಸರು ಹೇಗೆ ಬಂತು ನಿಮ್ಮ ಬಾಯಿಂದ? ಅಂದರೆ ಮೇಡಮ್, ನಂದು ಅಪ್ಪು ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ದೆ ಮೈತ್ರಿ ಅಂತ. ಅದರಲ್ಲಿ ಭಾಳ ಚಿಕ್ಕ ಹುಡುಗಂತ ಈಗ ಸ್ವಲ್ಪ ಆನೆ ಮರಿ ಆದಂಗೆ ಅಣ್ಣನ ಥರ ಆಗ್ಬಿಟ್ಟಿದ್ದೀನಿ. ಅವನ ಜೊತೆ ಇದ್ದು ತಿನ್ಸಿ ಅಲ್ಲ, ನೀನು ನಾನು ಇಬ್ರು ಒಂದೇ ಆಗಿದ್ವಲ್ಲ. ಇಬ್ರು ನಾನು ಒಂದೇ ಆಗಿದ್ವಲ್ಲ. ಯಾವುದು ಸೊ ಅಲ್ಲಿ ಆ ಒಂದು ಸಿನಿಮಾದಲ್ಲಿ ಮಾಡೋದಕ್ಕೆ ಅಂದರೆ ಅಷ್ಟು ಚೆನ್ನಾಗಿ ಆ ಪಾತ್ರ ನನಗೆ ಒಂದೊಳ್ಳೆ ಫೇಮ್ ತಂದುಕೊಡ್ತು. ಸೊ ಅದಕ್ಕೆ ಅಂದರೆ ಫಸ್ಟ್ ಶುರುವಾಗಿದ್ದು ನನ್ನ ಲೈಫ್ ಶುರುವಾಗಿದ್ದೆ ಅದರಿಂದ ಅಲ್ವಾ. ಸೊ ಅದಕ್ಕೋಸ್ಕರ ನನಗೆ ಅದನ್ನು ಆ ಹೆಸರು ಮುಂದೆ ನನ್ನ ಹೆಸರನ್ನ ಹಿಂದೆ ಇಟ್ಕೊಂಡಿದ್ದೀನಿ. ಈ ಸಿನಿಮಾದಲ್ಲಿ ನೀವು ಯಾವ ಪಾತ್ರನ ಮಾಡ್ತಾ ಇದ್ದೀರಾ? ಅಂದರೆ ಈ ಸಿನಿಮಾದಲ್ಲಿ ಹೆಂಗಂತಂದರೆ ಇವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಸರ್. ಫ್ರೆಂಡ್ ಕ್ಯಾರೆಕ್ಟ್ರು ಅಂದರೆ ಇವ್ರು ಏನು ಹೇಳ್ತಾರೋ, ಅಂದರೆ ಇವ್ರೇನು ಕೆಲಸ ಮಾಡಬೇಕಾಗುತ್ತೆ ಅದನ್ನು ನನ್ನ ಮುಖಾಂತರ ಮಾಡಿಸ್ತಿರ್ತಾರೆ ಎಲ್ರಿಗೂ. ಅಂದರೆ ಅವ್ರೇನೇ ಯಾರ ಜೊತೆನೂ ಜಾಸ್ತಿ ಮಾತಾಡೋಲ್ಲ ಇವರು. ಸೊ ಅದನ್ನು ನನಗೆ ಹೇಳಿ ನನ್ನ ಮುಖಾಂತರ ಆ ಪಾತ್ರ ಎಲ್ಲನೂ ನಿರ್ವಹಣೆ ಮಾಡ್ತಿರುತ್ತೆ. ಸೊ ಆ ಥರದ್ದೊಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ವಿ. ಜೊತೆಗೆ ಧನ್ಯ ಮೇಡಮ್ ಜೊತೆನೂ ನಾವು ಸ್ವಲ್ಪ ಅಂದರೆ ಅವ್ರ ಜೊತೆನೇ ಕ್ಯಾರೆಕ್ಟರ್ ಜಾಸ್ತಿ ಪ್ಲೇ ಆಗುತ್ತೆ. ಸೊ ಆ ಥರ ಪ್ಲೇ ಮಾಡ್ಕೊಂಡು ನನ್ನ ಜೊತೆ ಏನಿಲ್ಲ, ನಿನ್ನ ಜೊತೆ ಅದೇ ಗೊತ್ತಲ್ಲ ನಿಮಗೆ, ಏನೋ ನಾನು ಕೊಡಿಸಿದ್ದೀನಲ್ಲ, ಹೀರೋಯಿನ್ ಜೊತೆ ಮಾತ್ರ. ನಾವೆಲ್ಲ ಲೆಕ್ಕಕ್ಕಿಲ್ಲ. ನೀವಿದ್ದೀರಾ ಅಂದರೆ ಆಲ್ಮೋಸ್ಟ್ ಕಾಮಿಡಿ ಕ್ಯಾರೆಕ್ಟ್ರೇ ಮಾಡಿರ್ತೀರಾ ಅಂತ ನಾವು ಅನ್ಕೊಂಡಿದ್ದೀವಿ. ಕರೆಕ್ಟ್. ಸೊ ನಿಮ್ಮ ಬಾಯಿಂದ ಹೇಳಿ, ನೀವೇ ಯಾವ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ? ಮೇಡಮ್, ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಂದ್ರೆ ಈ ಓವರ್ ಆಲ್ ಇದೊಂದು ಜರ್ನಿ ಬೇಸ್ಡ್ ಕತೆ ಮೇಡಮ್. ಈ ಜರ್ನಿ ಒಂದು TT ಅನ್ನೋ ಗಾಡಿ ಬರ್ತದೆ. ಕೃಷ್ಣ ಅಂತಾನೆ ಹೇಳ್ಕೊಂಡ್ಬೇಕಲ್ಲ. ಕೃಷ್ಣ ಅಣ್ಣ, ಅವ್ರೇನು ಪ್ರೊಡ್ಯೂಸರ್ ಅಲ್ಲ, ನೀನು ಕತೆ ಗೊತ್ತಿದ್ಯಾ? ಅಲ್ಲ, ಪಾತ್ರ ನಂಗೆ ಕೊಂಡು ಹೇಳೋದು. ಒಂದು TT ಬರುತ್ತೆ. ಸೊ ಒಂದಿನ ಡೈರೆಕ್ಟ್ರು ಫೋನ್ ಮಾಡಿ ಕೇಳಿದ್ರು, ನಿಮ್ಗೆ ಡ್ರೈವಿಂಗ್ ಬರುತ್ತಾ ಅಂತ. ಹಾಂ ಬರುತ್ತೆ ಅಂತ. ಅದಕ್ಕೆ TTಗೆ ಒಬ್ಬ ಡ್ರೈವರ್ ಬೇಕು ಅಂತ ಡ್ರೈವರ್ ಪಾತ್ರ ಮಾಡ್ತೀನಿ. ಜೊತೆಗೆ ಒಂದು ಅಮಾಯಕನ್ ಪಾತ್ರ ಮೇಡಮ್. ಸೊ ಈ ಅಮಾಯಕನ್ ಪಾತ್ರ ಮಾಡೋದ್ರಿಂದ ತಮಾಷೆ ಅಲ್ಲ, ಅಮಾಯಕರಿಗೆ ಮಾತ್ರ ಸಾಧ್ಯ ಅಂತ ನನಗೆ ಇಷ್ಟ. ಅಮಾಯಕನ್ ಪಾತ್ರ ಅಂತ ಹೇಳ್ಬೋದು. ಅಂದ್ರೆ ನನ್ಗೆ ನೀವು ಹೇಳಿದ್ ನೋಡಿ ನನಗೆ ಅನಿಸ್ತು, TTಗೆ ಒಬ್ಬ ಡ್ರೈವರ್ ಬೇಕಿತ್ತು, ಸುಮ್ನೆ ಏನ್ ಮಾಡ್ಸೋದು ಡ್ರೈವರ್ನ ಅಂತ ಹೇಳ್ಬಿಟ್ಟು ಒಂದು ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಇದು ಡೈರೆಕ್ಟರ್ ಯಾವ್ದೋ TT ಡ್ರೈವರ್ ಬೇಕಲ್ಲ ಅಂತ ಹುಡುಕ್ತಿದ್ರು. ನಾನಿದ್ದೀನಿ ಸರ್ ಅಂತ ಬಂದ, ಕೂರಿಸ್ಕೊಂಡು TT ಡ್ರೈವರ್. ಅಲ್ಲ, ಅಷ್ಟು ಜನಗಳ ಮಧ್ಯೆ ಇವ್ರು ಸ್ವಲ್ಪ ಜಾಸ್ತಿ ಎದ್ದು ಕಾಣಿಸ್ತಾರೆ. ಸೂರಜ್ ಅವ್ರನ್ನ ಜಾಸ್ತಿ ನಾವು ಕಾಮಿಡಿ ಕಿಲಾಡಿಗಳು ಅಲ್ಲಿ ಹುಡುಗಿ ಪಾತ್ರದಲ್ಲಿ ನೋಡಿದ್ವಿ. ಆ ಥರ ಏನಾದರೂ ಇದರಲ್ಲಿ ಬೇಡ, ಏನಾದರೂ ಆ ಥರ ತಮಾಷೆ ಕ್ಯಾರೆಕ್ಟರ್ ಏನಾದರೂ ಮಾಡಿದ್ದೀರಾ? ಆ ಥರ ಏನಾದ್ರು ಇಲ್ಲ ಅಲ್ವಾ? ಬಟ್ ಆದ್ರೆ ನೀವು ಆ ಥರ ಕ್ಯಾರೆಕ್ಟರ್ಲೇ ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಇದ್ರಲ್ಲೂ ಇವ್ರದ್ದು 2 ಶೇಡ್ ಕ್ಯಾರೆಕ್ಟರ್ ಇದೆ, ಇವ್ರದ್ದು 2 ಶೇಡ್ ಬರುತ್ತೆ. ಅದೇ ಒಂದು ಶೇಡ್ ಅದೇನಾ? ಓ, ಒಂದು ಶೇಡ್ ಬಂದೋಗುತ್ತೆ. ಅದು ಇವ್ರಿಗೆ ಫ್ರೀ ಇದ್ರೆ ಗಂಡನೇ ಸಿಂಹದಲ್ಲ. ಇವಾಗ ಕಂಪ್ಲೀಟ್ 3 ಜನ ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ಫಸ್ಟ್ ಹೀರೋ ಕರೆಕ್ಟ್ ಹಾಕಿದ್ವಿ. ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಒಂದು ಕನಸಿಟ್ಕೊಂಡು ನಮ್ಮ ಸಿನಿಮಾ ಈ ಥರನೇ ಬರಬೇಕು ಅಂತ ಸತತವಾಗಿ ಎಷ್ಟೋ ವರ್ಷಗಳಿಂದ ಈ ಸ್ಟೋರಿ ಮೇಲೆ ಕೆಲಸ ಮಾಡಿದ್ದಾರೆ. ಅದಾದಮೇಲೆ ಇದಕ್ಕೆ ಮುಂಚೆ ಮೊದಲನೇ ಸಿನಿಮಾ ಡೈರೆಕ್ಷನ್ ಮಾಡ್ತಿರೋದು. ಇದಕ್ಕೆ ಮುಂಚೆ ಹಲವಾರು ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಕೊಂಡು 10 ಇಯರ್ಸ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದಾರೆ.
ಅದಾದಮೇಲೆ ಅವ್ರದ್ದು ಮೊದಲನೇ ಸಿನಿಮಾ. ಆ್ಯಂಡ್ ತುಂಬಾ ಪ್ಯಾಷನೇಟ್ ಆಗಿ ಅವರಿಗೆ ಯಾವ ಥರ ಬೇಕು ಈ ಸ್ಕ್ರೀನ್ ಪ್ಲೇನ ಬೇರೆ ಥರ ಅಡಾಪ್ಟ್ ಮಾಡ್ಕೊಳ್ಳೋದಾಗಲಿ ಅಥವಾ ಸ್ಟೋರಿನ ಅವ್ರು ಹೇಳೋ ರೀತಿ ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ಇದನ್ನೆಲ್ಲ ಅವರು ಅಳವಡಿಸ್ಕೊಬೇಕಂದ್ರೆ ಅವ್ರಿರೋ ಎಕ್ಸ್ಪೀರಿಯೆನ್ಸ್ ಆಗಲಿ ಮತ್ತು ಅವರು ಬೇರೆ ಬೇರೆ ಲ್ಯಾಂಗ್ವೇಜ್ ಮೂವೀಸ್ ತುಂಬಾ ನೋಡಿ ಅದರಿಂದ ಕಲಿತು ಸೊ ಇದೇ ಥರ ಒಂದು ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡು ಬಂದಂಥ ಒಂದು ಟ್ಯಾಲೆಂಟೆಡ್ ಡೈರೆಕ್ಟರ್ ಅಂತಲೇ ಹೇಳ್ಬೋದು. ಸೊ ಅವ್ರ ಟ್ಯಾಲೆಂಟ್ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ನನಗೂ ಒಂದು ನಂಬಿಕೆ ಇದೆ. ಆ್ಯಂಡ್ ಸೂರಜ್ ಅವರೇ ಇವಾಗ ಕಂಟಿನ್ಯೂ ಮಾಡಿ. ಅದೇ ಅವ್ರು ಹೇಳ್ದಂಗೆ ಅವರು ಪ್ಯಾಷನೇಟ್ ಡೈರೆಕ್ಟರ್. ಯಾಕಂದರೆ ನಿಮಗೆ ಶೂಟಿಂಗ್ ಹೋಗ್ಬೇಕಾದ್ರೆ ಕರೆಕ್ಟ್ ಪ್ಲ್ಯಾನ್ಡ್ ಆಗಿ ನಾವು ವರ್ಕ್ಶಾಪ್ ಎಲ್ಲ ಮಾಡಿ 1 ವೀಕ್ ವರ್ಕ್ಶಾಪ್ ಮಾಡಿ ಆಮೇಲೆ ಶೂಟಲ್ಲಿ ಅಷ್ಟೇ ಏನು ತೆಗಿಬೇಕು ದಿನದ್ದು ಅದು ಕಂಪ್ಲೀಟಾಗಿ ಮುಗಿಸೇ ನೆಕ್ಸ್ಟ್ ಡೇಗೆ ಹೋಗ್ತಿದ್ರು. ಅಂದರೆ ಕಂಪ್ಲೀಟ್ ಪ್ಲ್ಯಾನ್ಡ್ ಆಗಿ ಮಾಡಿದ್ದಾರೆ. ಸೊ ಡೈರೆಕ್ಷನ್ ಟೀಮ್ ಆಗಿರಲಿ ಡೈರೆಕ್ಟರ್ ಆಗಿರಲಿ ಒಂದು ಒಳ್ಳೆ ಟೀಮ್ ಜೊತೆ ಮಾಡಿದ್ದೀವಿ, ಅದೊಂದು ಖುಷಿ ಇದೆ. ಆಮೇಲೆ ಒಂಥರ ನಮ್ಮ ಡೈರೆಕ್ಟರ್ ಹೆಂಗೆ ಅಂದರೆ ಈ ಕೂಲ್ ಕ್ಯಾಪ್ಟನ್ ಧೋನಿ ಇದ್ದಂಗೆ ಏನೇ ಆದ್ರೂ ಟೆನ್ಷನ್ ತಗೊತಿರ್ಲಿಲ್ಲ. ಈಗ ಅಲ್ಲೇನೋ ಸ್ವಲ್ಪ ಡೈಲಾಗ್ 1 more ಏನಾಯಿತು ಅಂತಂದ್ರೆ ಇಲ್ಲ ಆರಾಮ್ ತಗೊಳ್ಳಿ ಆರಾಮ್ ಎಲ್ಲ ಟೆನ್ಷನ್ ಒಟ್ಟಿಗೆ ಒಂದ್ಸರಿ ನೈಟಿಗೆ ತೊಗೊಂಡ್ಬಿಡೋರು. 10 ಗಂಟೆ ಮೇಲೆ ಟೆನ್ಷನ್ ಆದ್ರೆ ಅಲ್ಲಿ ಬೆಳಿಗ್ಗೆಯಿಂದೆಲ್ಲ ಕೂಡಿಟ್ಕೊಂಡು ಬಟ್ ಅದು ಒಳ್ಳೆ ಫಂಕ್ಷನ್ ಅಲ್ಲಿ ಹಬ್ಬ ಅದು ಕಣ್ ತುಂಬಿಸ್ಕೋಬೇಕು ನೀವು. ಅದೇ 10 ಗಂಟೆ ಮೇಲೆ ನಡೆಯೋ ಫಂಕ್ಷನ್ ಅಲ್ಲಿ ಜಾಸ್ತಿ ಎಂಜಾಯ್ ಮಾಡಿದ್ದೆ ಯಾರು? ಪಾಪ ಆ ಥರದ್ದು ಇದೇ ಮಾಡ್ತಿರ್ಲಿಲ್ಲ, ಸುಮ್ಮನೆ ಹಂಗೆಲ್ಲ ಹೇಳ್ತಿರ ಮಾರ. ಒಳ್ಳೆವನಾಗ್ಬಿಟ್ಟಲ್ಲ ಯಾರೊಬ್ರು ಕೆಟ್ಟವರಾದ್ರೆ ಒಬ್ರು ಒಳ್ಳೆಯರಾಗ್ಲೇಬೇಕು ಕಣ. ಆಕ್ಚುಲಿ ಆ ಫಂಕ್ಷನ್ ಇವ್ರು ಇರ್ಲಿಲ್ಲ, ನಾನು ಇರ್ಲಿಲ್ಲ. ನಮ್ಮ ಇನ್ವಾಲ್ವ್ಮೆಂಟ್ ತುಂಬಾ ಇರ್ತೀವಿ. ಸುಳ್ಳು ಹೇಳ್ತಾನ ಅವ್ನು ಗೊತ್ತಲ್ಲ ಮೇಡಮ್ ಇರ್ತಾನೆ ಅಲ್ಲ ಇರ್ತೀಯ ಅಂತ ಹೇಳ್ತಿದ್ದೀನೋ. ಎಲ್ಲಾರು ಇರ್ತಾ ಇದ್ವಿ, ಅದೇ ಚೆನ್ನಾಗಿ ಇರ್ತಾ ಇತ್ತು. ಇವ್ರದೇ ಮೇನ್ ಸ್ಟೇಜ್ ಅಲ್ಲಿ ಅವಾಗನೇ ಸೆಕೆಂಡ್ ಶೇಡ್ ಇವ್ರದ್ದು ಆಚೆ ಬರ್ತಾ ಇದ್ವಿ. ಅಂದ್ರೆ ನಮ್ಗೆ ಹೆಂಗೆ ಅಂತಂದ್ರೆ ನಾವೆಲ್ಲ ಕುಂತಿದ್ದಾಗ ಇವ್ರೊಂದು ಪಾತ್ರ ಶುರು ಮಾಡೋರು ನೋಡಿ ನಾವು ಕಣ್ ತುಂಬ್ಕೊತಾ ಇದ್ವಿ. ನೋಡಿದ್ರಲ್ಲ ಇವಾಗ್ಲೇ ಎಷ್ಟು ಮಾತಾಡ್ತಾರೆ, ಇನ್ನು ಅಲ್ಲಿ ಇನ್ನೆಷ್ಟು ಮಾತಾಡ್ಬೋದು. ಅದೇ ಸೆಟ್ ಅಲ್ಲಿ ಫುಲ್ ತರ್ಲೆ ಅಂದ್ರೆ ಸೂರಜ್ ಅವರು ತಡ್ಕೊಳಕ್ ಆಗ್ತಿರ್ಲಿಲ್ಲ, ತಲೆ ಕೆರ್ಕೊಂಡು ಹೋಗ್ಬೋದು. ಅಷ್ಟರಲ್ಲಿ ಪ್ಯಾಕಪ್ ಮಾಡಿದ್ದಾರೆ. ತಲೆ ಕೆರ್ಕೊಳ್ಳೋವರ್ಗು ನೀವು ಅಷ್ಟು ಅದಂತೂ ತುಂಬಾ ಕಷ್ಟ ನೋಡಿ. ಎಷ್ಟು ನಿಮ್ಮ ಮೇಲೆ ಎಷ್ಟು ಕಂಪ್ಲೇಂಟ್ಗಳಿದೆ. ಪ್ರೀತಿ ಮೇಡಮ್, ಪ್ರೀತಿಯಿಂದಿದ್ರೆ ಮಾತ್ರ ಮೇಡಮ್ ಮಾತಾಡ. ಅಂದ್ರೆ ನೀವು ಅಂದ್ರೆ ಗೊತ್ತಾಗ್ತಿದೆ ಸಮಾಧಾನ ಮಾಡ್ಕೊಳ್ತಿದ್ದೀರಾ ಅಂತ ಗೊತ್ತಾಗ್ತಿದೆ. ಬಂದ ತಕ್ಷಣ ಬಿಸಿ ಹಾಲಿಗಿಟ್ಟು ಒಂದ್ ಚೊಂಬಲ್ ಹಾಲು ಕೊಟ್ಟು 4 ಬಿಸ್ಕಿಟ್ ಕೊಟ್ಟು ಪ್ರೀತಿ ತಿನ್ಸಿ ಅಲ್ವಾ. ಸೂರಜ್ ಅವ್ರು ಅಂದ್ರೆ ಸೆಟ್ ಅಲ್ಲಿ ತುಂಬಾ ಇಷ್ಟ. ಇವ್ರಿಗೆ ತುಂಬಾ ಇಷ್ಟ. ಸೂರಜ್ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಸೆಟ್ ಅಲ್ಲಿ. ನಮ್ಮ ಇಡೀ ಸೆಟ್ ಅಲ್ಲಿ ಎಲ್ಲಾ ಕಡೆ ಒಂದ್ ರೌಂಡ್ ಹೋಗ್ಬಿಟ್ಟು ಎಲ್ಲರಿಗೂ ನಗಿಸ್ಕೊಂಡು ಎಲ್ಲಾರನ್ನೂ ಸ್ವಲ್ಪ ಲೈವ್ಲಿ ಆಗಿ ಇಟ್ಕೊಂತ ಇದ್ದೆ ಸೂರಜ್ ಅಂತ ಹೇಳ್ಬೇಕು. ಇವ್ರು ಇಲ್ಲ ಅಂದ್ರೆ ಸ್ವಲ್ಪ ಟೆನ್ಷನ್ ಇನ್ನೂ ಜಾಸ್ತಿ ಆಗ್ಬಿಟ್ಟಿರೋದು. ಇವ್ರು ಇದ್ದಿದ್ದಕ್ಕೇನೆ ಎಲ್ಲಾರ್ಗು ಒಂದ್ ಸ್ವಲ್ಪ ಕಾಮ್ ಅಂಡ್ ಕೂಲ್ ಆಗಿ ಎಲ್ಲಾರ್ಗು ಒಂದ್ ರೌಂಡ್ ನಗಿಸ್ಕೊಂಡು ಬರೋರು. ಸೊ ದಟ್ ವಾಸ್ ವೆರಿ ಗುಡ್. ನೋಡಿ ವೆರಿ ಗುಡ್. ಈ ಸಿನಿಮಾದ ವಿಭಿನ್ನತೆ ಏನು? ನಾನು ಈ ಸಿನಿಮಾ ಕಂಟೆಂಟ್ ಸ್ಟೋರಿ ಇವಾಗ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋ ಥರ ಇವಾಗ ಆಬ್ವಿಯಸ್ಲಿ ಇವಾಗ ನಾವು ಯಾರೇ ಆಗಲಿ ಮೂವಿ ನೋಡೋವಾಗ ಸ್ಟೋರಿ ಇದೇ ಥರ ಹೋಗ್ತಿದೆ ಅಂತ ಒಂದು ಜಡ್ಜ್ಮೆಂಟಿಗೆ ಬಂದೇ ಬರ್ತಾರೆ. ಸೊ ನೆಕ್ಸ್ಟ್ ಇದಾಗುತ್ತೆ ಹಿಂಗೆ ಆಗ್ಬೋದು ಅಂತ ಒಂದು ಇದಕ್ಕೆ. ಸೊ ಎಲ್ಲನೂ ಸ್ವಲ್ಪ ಅದನ್ನು ಬ್ರೇಕ್ ಮಾಡುತ್ತೆ ಅಂತ ಹೇಳ್ತೀನಿ. ಸೊ ಇವಾಗ ನಾವು ಹಿಂಗೆ ಆಗ್ತಿದೆ ಅಂತ ಅಂದ್ಕೊಂಡ್ರೆ ಆ ಥರ ಆಗ್ತಾ ಇರೋದಿಲ್ಲ, ಅಲ್ಲಿ ಬೇರೆ ಏನೋ ನಡೀತಾ ಇರುತ್ತೆ. ಸೊ ಅದನ್ನು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಇದರಲ್ಲಿ. ಸೊ ಸಸ್ಪೆನ್ಸ್ ಆ್ಯಂಡ್ ಇದನ್ನು ಕುತೂಹಲ ಕ್ರಿಯೇಟ್ ಮಾಡೋದಕ್ಕೆ ಒಳ್ಳೆ ಬ್ಲಾಕ್ಸ್ ಇದೆ ಇದರಲ್ಲಿ. ಮತ್ತು ಅನೂಪ್ ಸರ್ ಈ ಸಿನಿಮಾದಲ್ಲಿ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಿದ್ದಾರೆ. ಅಂದರೆ ಇದುವರೆಗೂ ಮಾಡಿರುವಂಥ ಸಿನಿಮಾಗಿಂತ ಇದರಲ್ಲಿ ಸ್ವಲ್ಪ ತುಂಬ ರಾ ಆಗಿ ಕಾಣಿಸ್ತಿದ್ದಾರೆ. ಅದೇ ನೆಗೆಟಿವ್ ಆಗಿಬಿಟ್ಟು ಆಮೇಲೆ ಆ ಥರ ಸಬ್ಜೆಕ್ಟ್ ಮೇಡಮ್ ಇದು. ಬಾಲ್ ಸಬ್ಜೆಕ್ಟ್. ಬಟ್ ಇಲ್ಲ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಆಕ್ಚುಲಿ ಅವ್ರ ಜೊತೆ ಒಂದು ಆಕ್ಟ್ ಮಾಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಒಳ್ಳೆ ಸಬ್ ಆಕ್ಚುಲಿ ಅವ್ರು ನಮ್ಮ ಹತ್ರ ಅಷ್ಟು ಪ್ರೀತಿಯಿಂದ ಅಷ್ಟು ಒಂದು ಲೈವ್ ಆಗಿರೋದು ನಮ್ಮ ಹತ್ರ ಅವಶ್ಯಕ ಇದೆ. ಯಾಕಂದ್ರೆ ಅವರು
ಬ್ಯಾಕ್ ಗ್ರೌಂಡೇ ಬೇರೆ ಇದೆ, ನಮ್ದು ಬ್ಯಾಕ್ ಇದೆ, ಗ್ರೌಂಡ್ ಇಲ್ಲ. ಬಟ್ ಆದ್ರೂ ಅವರೆಲ್ಲೂ ತೋರಿಸ್ತಿಲ್ಲ ಎಲ್ಲೂ. ಅಂದ್ರೆ ನನ್ನ ಪ್ರಕಾರ ಸಿನಿಮಾ ರಂಗನ ಹಿಂಗೆ ಅಂತ ಹೇಳಕ್ ಇಷ್ಟಪಡ್ತಾರೆ. ಸಿನಿಮಾಕ್ಕೆ ಯಾರೇ ಬರ್ಲಿ ಏನಾಗಿ ಆ ಪ್ರೀತಿ, ಆ ಫ್ಯಾಮಿಲಿ ಏನಿರುತ್ತೆ, ಸೊ ಆ ಥರ ಫ್ಯಾಮಿಲಿ ಆಗಿ ಒಂದು ಪ್ರತಿ ಸೆಟ್ಟಲ್ಲೂ ಆ ಥರ ಇದ್ರೇನೆ. ಇವಾಗ ನಾವು ಆಕ್ಟ್ ಮಾಡೋವಾಗನೂ ಒಂದು ಇದಿರುತ್ತೆ, ಕಂಫರ್ಟ್ ಲೆವೆಲ್ ಇರುತ್ತೆ ಆ್ಯಂಡ್ ಈಸಿ ಆಗುತ್ತೆ ಆ್ಯಕ್ಟ್ ಮಾಡೋದಕ್ಕೆ. ಸೊ ಇವಾಗ ಸುಮ್ಮನೆ ಏನೋ ಒಂದು ಮನಸ್ತಾಪ ಇದ್ದರೆ ಅದು ಗೊತ್ತಾಗುತ್ತೆ ನಾವು ಆ್ಯಕ್ಟ್ ಮಾಡೋವಾಗ. ಸೊ ದಟ್ ಇಸ್ ನಾಟ್ ಗುಡ್ ಅಂತಲೇ ಹೇಳಬೇಕು. ಬಿಕಾಸ್ ನಾವು ಕಲೆಗೇನೆ ಮೋಸ ಮಾಡೋತಾರೆ ಎಲ್ಲರೂ. ಅಷ್ಟಿದ್ರಲ್ಲಿದ್ರೇ ನಾವು ಆ ಕ್ಯಾರೆಕ್ಟರ್ಗಾಗಲಿ ಆ ಸ್ಟೋರಿಗಾಗಲಿ ಒಂದು ಅರ್ಥ ಕೊಡೋದಕ್ಕಾಗತ್ತೆ. ಮತ್ತೆ ಇನ್ನೊಂದು ಖುಷಿ ಅಂದ್ರೆ ನಾನು ಹೆಂಗೆ ಹೇಳ್ಕೊಟ್ಟಿದ್ದು ನಂಗೆ. ಪರ್ಫೆಕ್ಟ್. ಪ್ರತಿ ನೈಟು ಬಂದು ಸ್ಟೋರಿ ನೆಕ್ಸ್ಟ್ ಡೇ ಮಾಡಬೇಕಾಗಿರೋ ಸ್ಕ್ರಿಪ್ಟನ್ನ ತಗೊಂಡು ಬಂದು ಹಿಂಗೆ, ಸೊ ಇದನ್ನ ಈ ಥರನೇ ಮಾಡಬೇಕು ಅಂತ ದಿನ ಟ್ರೈನಿಂಗ್ ಕೊಡೋರು. ಇಲ್ಲ ಬಟ್ ಅಂದ್ರೆ ಸಿನಿಮಾ ಅಂದ್ರೆ ಹಂಗಿಲ್ಲ, ಅದೆಲ್ಲ ಇರುತ್ತೆ, ಅದೆಲ್ಲ ಸಹಜ. ಇಟ್ ಆಲ್ವೇಸ್ ಇಟ್ ಶುಡ್ ಗೋ ಆನ್. ನನಗೆ ಈ ಸಿನಿಮಾಯಿಂದ ನನ್ನ ಆ್ಯಕ್ಟಿಂಗಿಗೆ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಎಲ್ಲ ಇವ್ರಿಗೆ ಸೇರಬೇಕು. ನೋಡಿ, ಅದೇ ಒಬ್ರು ಹಿಂದೆ ಒಂದು ಗುರು ಇರಬೇಕು ಅಂತಾರಲ್ಲ, ಅದು ಸೂರಜ್. ಅದೇ ಸ್ವಲ್ಪ ನಿಮ್ಮ ಬಗ್ಗೆ ಹೇಳ್ತಿರೋದು. ಇವಾಗ ಈ ಸಿನಿಮಾ ಅಂದ್ರೆ ಸ್ಟಾರ್ಟ್ ಆಗೋಕ್ಕೂ ಮೊದಲು ರಿಹರ್ಸಲ್ ಅಂತ ಮಾಡಿದ್ರಲ್ಲ, ಆ ಜರ್ನಿ ಬಗ್ಗೆ ಹೇಳಿ. ಅದೇನೇನೋ ಒಂದು ಆಕ್ಚುಲಿ ಸ್ಕ್ರಿಪ್ಟ್ ಓದಿದ್ವಿ. ಓದ್ತಾ ಯಾವ್ದಾದ್ರು ಚೇಂಜಸ್ ಯಾವ ಥರ ಮಾಡಬೇಕು. ಪ್ರತಿ ಸಲ ನಾವು ಸ್ಕ್ರಿಪ್ಟ್ ಓದೋವಾಗ ಒಂದೊಂದು ಐಡಿಯಾಸ್ ಬರುತ್ತೆ, ಈ ಥರ ಇದನ್ನು ಮಾಡ್ಬೋದು, ಈ ಥರ ಚೇಂಜಸ್ ಮಾಡ್ಬೋದು ಅಂತ. ಸೊ ಆಮೇಲೆ ಒಂದೊಂದು ಸೀನ್ ಮುಗಿದ್ಮೇಲೆ ಅದನ್ನು ಎನಾಕ್ಟ್ ಮಾಡ್ತಾ ಇದ್ವಿ. ಒಂದು ಯಾವ್ದಾರ ಇಂಪಾರ್ಟೆಂಟ್ ಸೀನ್ ಇದ್ರೆ, ಇಂಪಾರ್ಟೆಂಟ್ ಡೈಲಾಗ್, ಇದರಿಂದ ಚೇಂಜಸ್ ಆಗುತ್ತೆ ಜರ್ನಿದು ಸಿನಿಮಾದು ಅಂತ ಇದ್ದಾಗ, ಸೊ ಆ ಸೀನ್ನ ಎನಾಕ್ಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸೊ ಐಡಿಯಾಸ್ ಇವಾಗ ಒಂದ್ಸಲಿ ಮಾಡಿದಾಗ ಈ ಥರ ಮಾಡಿದರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಸೊ ಅದನ್ನು ನಾವು ರೆಕಾರ್ಡ್ ಮಾಡಿಕೊಂಡು ಅದು ಫೈನಲ್ ಆಗೋದಕ್ಕೆ ಮುಂಚೆನೇ ನಾವು ಒಂದು 10 ಸಲ ಮಾಡಿದಾಗ 10 ಡಿಫ್ರೆಂಟ್ ಐಡಿಯಾಸ್ ಬಂದಿರುತ್ತೆ. ಸೊ ನಾವು ಈ ಥರ ಮಾಡ್ಬೋದಾಗಿತ್ತಲ್ಲ ಅಂತ ಅಂದ್ಕೊಳ್ಳೋವಾಗ ಸೊ ಅದನ್ನೆಲ್ಲ ಟ್ರೈ ಮಾಡಿ ಇದೇ ಥರನೇ ಮಾಡಬೇಕು ಫೈನಲ್ ಆಗಿ ಅಂತ ನಾವು ಡಿಸೈಡ್ ಮಾಡಿ ಅದನ್ನ ಕ್ಯಾರಿ ಓವರ್ ಮಾಡಿರೋದು. ಮತ್ತೆ ಡೈರೆಕ್ಟ್ ಕ್ಯಾಮರಾ ಮುಂದೆ ನಿಂತ್ರೆ ಈಗ ನಾನು ಯೋಚನೆ ನಿಂತು ನನ್ನ ಮನಸ್ಸಲ್ಲಿ ಒಂದಿರುತ್ತೆ, ಅನೂಪ್ ರೇವಣ್ಣ ಅದೇ ಏನಿರಲಿ ಫಸ್ಟ್ ಟೈಮ್ ಅಂದ್ರೆ ನಮ್ಮ ಆ ಕಂಫರ್ಟ್ ಇರಲ್ಲ, ಮಾತಾಡಿ ಗೊತ್ತಿರಲ್ಲ, ಎರಡು ಬರ್ತಾರೆ, ಸಿನಿಮಾ ಬರ್ತಾರೆ, ಒಂದು ಮಾನಿಟರ್ ಮಾಡ್ತೀವಿ. ಸೊ ಅಷ್ಟೊಂದು ಆ ಒಂದು ಬಾಂಡಿಂಗ್, ಆ ಒಂದು ಕಂಫರ್ಟೇಬಲ್ ಇರಲ್ಲ. ಸೊ ಈ ರಿಹರ್ಸಲ್ ಮಾಡಿದಷ್ಟು ಒಳ್ಳೇದಾಯ್ತದೆ ನಮಗೆ ಸ್ಟಾರ್ಟಿಂಗಲ್ಲಿ ಆ ಕಂಫರ್ಟೇಬಲ್ ಸಿಕ್ಬಿಡ್ತು. ಅಂದರೆ ಶೂಟಿಂಗ್ ಹೋಗ್ಬೇಕಾದ್ರೆ ತುಂಬಾ ಪ್ಲಸ್ ಆಯ್ತು ನಮ್ಗೆ. ಅಂದ್ರೆ ನಾವು ಆಲ್ರೆಡಿ ಕ್ಲೀನ್ ಪ್ರಿಪೇರ್ ಆಗಿ ಹೋಗಿದ್ವಿ. ನಾನಂತೂ ಒಂದು ಸಿಂಗಲ್ ಶಾಟ್ ಅಲ್ಲೇ ಎಲ್ಲ ತುಂಬಾನೇ ಅಷ್ಟರ ಲಾಗ್ ಯಾವ ಸೀನಲ್ಲೂ ಲಾಗ್ ಆಗಿರ್ಲಿಲ್ಲ. ಒಂದೊಂದೇ ಶಾಟ್ ಅಲ್ಲಿ ಜಾಸ್ತಿ ತೆಕೊಂಡು ಹೋಗಿ ಎಲ್ಲ ಒಂದೊಂದೇ ಶಾಟ್ ಅಲ್ಲೇ ಮುಗಿಸೋ ತರ ಆಕ್ಚುಲಿ ಬೇಗ ಮುಗಿಸಿದೀವಿ ನಾವು. ಒಂದು 25 days ಎಲ್ಲ ಶೂಟಿಂಗ್ ಮುಗಿಸೋಯ್ತು ನಮ್ 25 days ಅಲ್ಲಿ. ಬಹಳ ಬೇಗ ಮುಗ್ದಿತ್ತು ಶೂಟಿಂಗ್. ಇದು ನಮ್ಗೆ ಸಿನಿಮಾ ಮುಗ್ದಂಗೆ ಅನಿಸ್ತಿಲ್ಲ, ಇನ್ನ ಇದೆ ಫೀಲ್ ಇತ್ತು ನಮ್ಗೆಲ್ಲರೂ. ಅಷ್ಟು ಬೇಗ ಆಯ್ತು, ಅದೇ ತುಂಬಾ ಚೆನ್ನಾಗಾಯ್ತು. ಅದೇ ಒಂದು ಖುಷಿ ಇರೋದು. ಅದೇ ಈ ಶೂಟಿಂಗ್ ಮುಗ್ದಿರೋದನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ತುಂಬಾ ಮಿಸ್ ಮಾಡ್ತೀನಿ. ಅದೆಲ್ಲ ಅವನಿಗೆ ರೇಗ್ಸೋದತ್ತು ನಾನು ಭಾಳ ಮಿಸ್ ಮಾಡ್ತೀನಿ. ಫೋನ್ ಮಾಡಿ ರೇಗಿಸ್ತಿರು ಪರವಾಗಿಲ್ಲ, ಸಿಗ್ಬೇಕಲ್ಲ ಮೇಡಮ್, ಭಾಳ ಬಿಸಿ, ತುಂಬಾ ಬಿಸಿ ಮೇಡಮ್, ಸಿಗೋದೇ ಇಲ್ಲ. ನೋಡಿ ಇವತ್ತು ಬಂದಿಲ್ವಾ? ಹೌದು ಮೇಡಮ್, ಇವಾಗ ಏನಾದ್ರು ಬಂದಿದ್ದಾನೆ, ಬಟ್ ಭಾಳ ಬಿಸಿ ಅಂದ್ರೆ ಬಿಸಿ ಮೇಡಮ್, ಸೀರಿಯಸ್ ಆಗಿ ಬಿಸಿ ಅವನು. ಇಲ್ಲ ಮೇಡಮ್, ಫ್ರೀ ಇದ್ದೀನಿ. ಇಲ್ಲ ಯಾಕಪ್ಪ ಸುಮ್ಮನೆ ಹೇಳ್ಬೇಕು, ನಿಮ್ಗೆ ಮುಖ ನೋಡಿ ಸುಮ್ಮನಿದ್ದೀನಿ ನಾನು. ಇಲ್ಲ ಅಂದಿದ್ರೆ ಕೈ ಕಚ್ಕೊಂಡ್ಬಿಡ್ತೀನಿ. ಮತ್ತೆ ಅವ್ರು ಮೇಡಮ್ ಮುಖ ನೋಡಿ ಅಯ್ಯೋ ಹೇಳಿ ಮೇಡಮ್. ಪಾಪ ಅವ್ರಿಗೆ ಮಾತಾಡಕ್ಕೆ ಬಿಡ್ತಿಲ್ಲ, ಆಂಕರ್ಗೆ ಮಾತಾಡಕ್ ಬಿಡ್ತಿಲ್ವ, ನೀನಲ್ಲಿ ಹೋಗಿ ಕುತ್ಕೊಂಡು ಅವ್ರನ್ನ ಕಳ್ಸೋ ಮಾಡ್ಬಾರ್ದು. ಸರ್, ನಿಮಗೆ ರಾಜಕೀಯ ಬ್ಯಾಕ್ಗ್ರೌಂಡ್ ಇದ್ದು ಕೂಡ ನೀವು ನಾಯಕರಾಗಿ ಕಾಣಿಸ್ಕೊಳ್ಬೇಕು ಅನ್ನೋ ಆಸೆ ಯಾವಾಗಿಂದ ಬಂದಿದ್ದು? ನನಗೆ ಚಿಕ್ಕ ವಯಸ್ಸಿಂದನೂ ಮೂವಿ ಮಾಡಬೇಕು ಅಂತಲೇ ತುಂಬ ಒಂದು 5-6 ವರ್ಷ ಇದ್ದಾಗಿಂದನೂ ಕೂಡ ನಾನು ಸಿನಿಮಾ ತುಂಬ ನೋಡ್ತಿದ್ದೆ. ಯಾವಾಗಲೂ ಸಿನಿಮಾ ನೋಡಿ ಸಿನಿಮಾಲಿ ಬರೋ ಥರ ಎಲ್ಲ ಟ್ರೈ ಮಾಡ್ತಿದ್ದೆ. ಟೈಗರ್ ಪ್ರಭಾಕರ್ ಸರ್ ಮೂವೀಸ್ ಆಗಲಿ ಅವ್ರದ್ದೆಲ್ಲ ನೋಡಿ ಅವ್ರು ಆ್ಯಕ್ಷನ್ ಹೆಂಗೆ ಮಾಡ್ತಿದ್ರು ಅದನ್ನೆಲ್ಲ ನಾನು ಟ್ರೈ ಮಾಡ್ತಿದ್ದೆ ಆ ಚಿಕ್ಕ ಏಜಲ್ಲಿ. ಸೊ ಅಲ್ಲಿಂದನೇ ನನಗೆ ಸಿನಿಮಾ ಸ್ವಲ್ಪ ಮಾಡಲೇಬೇಕು ಅಂತ ಹುಚ್ಚು ಇದ್ದಿದ್ದು. ಅದಾದಮೇಲೆ ಒಂದು 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಇದ್ದಾಗೆಲ್ಲ ನಾನು ಥಿಯೇಟರ್ ಪ್ಲೇಸ್ ಮಾಡೋದು, ನಾಟ್ ಫಾರ್ ಒಂದು ದೊಡ್ಡ ಇದ್ರದೇನಿಲ್ಲ, ಬಟ್ ಸ್ಕೂಲ್ ಡೇಗೆ ಪ್ರೊಫೆಷ್ನಲ್ ಡೈರೆಕ್ಟರ್ನೇ ಕರೆಸಿ ಮ್ಯಾಕ್ಬೆತ್ ಮತ್ತು ಫಾಸ್ಟರ್ಸ್ ಅಂತ 2 ಡ್ರಾಮಾ ಪ್ಲೇಸ್ ಮಾಡಿದ್ವಿ. ಸೊ ಆವಾಗಿನ ಅದೂ ವಾಸ್ ಆಲ್ಸೋ
ಒಂದು ಅಡಿಷನ್ ಅಂತಲೇ ಹೇಳ್ಬೋದು. ಸೊ ಅದನ್ನು ಮಾಡಿದಾಗಲೂ ನನಗೆ ಅದಕ್ಕೆ ಓಕೆ ನನಗೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ ಸಿನಿಮಾದಲ್ಲಿ ಅಂತ. ಸೊ ಅದಾದಮೇಲೆ ಕಾಲೇಜೆಲ್ಲ ಮುಗಿದ್ಮೇಲೆ ಐ ಗಾಟ್ ಟು ಸಿನಿಮಾ. ಅದೇ ಇವಾಗ ನಿಮ್ಮ ತಂದೆಯವರು ರಾಜಕೀಯದಲ್ಲಿದ್ದಾರೆ, ಅವರ ಮಗ ಆಗಿ ನಿಮಗೆ ಈ ಸಿನಿಮಾ ಅನ್ನೋ ಜವಾಬ್ದಾರಿ ಎಷ್ಟಿದೆ ನಿಮಗೆ ನಾಯಕ ನಟನಾಗಿ? ಅಲ್ಲ, ಅದು ನಾಯಕ ನಟನಾಗಿ ಸಿನಿಮಾಗೆ ನಾಯಕ ನಟನಾಗಿ ಮಾಡ್ಬೋದು, ಆದರೆ ಅದು ನಿಭಾಯಿಸೋದಿದೆಯಲ್ಲ ಆ ಗೌರವನ, ಅದು ಹೆಂಗೆ ಹೋಗ್ತಾ ಹೋಗ್ತಾ ಹೆಂಗ್ ಬರುತ್ತೋ ಅದನ್ನ ಹರ್ಡಲ್ಸ್ನ ನಾವು ದಾಟ್ಕೊಂಡು ಹೋಗ್ಲೇಬೇಕು. ಇವತ್ತು ನಾವು ಒಂದು ಮಾಡ್ತೀವಿ, ಅದೇ ತರ ನಾಳೆ ಆಗೋ ಒಂದು ಹರ್ಡಲ್ ಅದೇ ತರ ನಾವು ನೋಡೋದಕ್ಕಾಗೋದಿಲ್ಲ. ಸೊ ಪ್ರತಿ ಒಂದು ಹರ್ಡಲ್ಸ್ ಆಗಲಿ ಇಲ್ಲ ಏನೋ ಒಂದು ಕಷ್ಟ ಅಂತ ಬಂದಾಗ ಸೊ ಅದನ್ನ ನಾವು ಯಾವ ತರ ಫೇಸ್ ಮಾಡಬೇಕು ಅಂತ ನಾವು ರೆಡಿ ಇರಬೇಕು. ಇವತ್ತು ನಾವು ಎಲ್ಲಾನು ಒಂದೇ ನುಗ್ಬಿಟ್ಟೆ ಮಾಡ್ತೀವಿ ಮುಂದಕ್ಕೆ, ಸೊ ಯಾವಾಗಲೂ ಅದೇ ಥರ ಮಾಡೋದಕ್ಕಾಗೋದಿಲ್ಲ. ಕೆಲವಿಗೆ ಹ್ಯಾವ್ ಟು ಸ್ಟೆಪ್ ಬ್ಯಾಕ್ ಆ್ಯಂಡ್ ಸ್ವಲ್ಪ ಹರ್ಡಲ್ಸ್ ಯು ಹ್ಯಾವ್ ಟು ಜಂಪ್ ಓವರ್. ಸೊ ಆ ಥರ ಚೇಂಜಸ್ ಮಾಡಿಕೊಂಡು ನಿಭಾಯಿಸ್ಬೇಕಾಗತ್ತೆ. ಸರ್, ನೀವು ಉಪೇಂದ್ರ ಸರ್ ಜೊತೆ ಆ್ಯಕ್ಟ್ ಮಾಡಿದ್ರಿ ಕಬ್ಜಾ ಮೂವಿನಲ್ಲಿ. ಅನುಭವ ಹೇಗಿತ್ತು? ಅವ್ರ ಜೊತೆ ಆ್ಯಕ್ಟ್ ಮಾಡೋದಂದ್ರೇ ಸ್ವಲ್ಪ ಪುಣ್ಯ ಥರ. ಅನುಭವ ಚೆನ್ನಾಗಿ. ಉಪ್ಪಿ ಸರ್ ಅಂದರೆ ಆಬ್ವಿಯಸ್ಲಿ ಈಸ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಆಮೇಲೆ ಅವ್ರ ಜೊತೆ ಆ್ಯಕ್ಟ್ ಮಾಡೋವಾಗ ತುಂಬಾ ಕಲ್ತಿದ್ದೀವಿ. ಇವಾಗ ಸೆಟ್ಟಲ್ಲಿ ಇದ್ದಾಗ ಒಂದು ಶಾರ್ಟ್ ನಡೆಯುವಾಗ ಅದ್ರ ಬಗ್ಗೆ ಈ ಥರ ಮಾಡಿ ಚೇಂಜಸ್ ಮಾಡ್ಕೊಳ್ಳಿ ಅಂತೆಲ್ಲ ಏನೋ ಸಲಹೆ ಕೊಡ್ತಾ ಇರ್ತಾರೆ. ಸೊ ಆಲ್ ದ್ಯಾಟ್ ವಾಸ್ ಅ ಪಾಸಿಟಿವ್ ಥಿಂಗ್ ನನಗೆ. ಸೊ ಅಲ್ಲಿಂದಲೂ ನಾನು ಕಲ್ತು ಆ್ಯಂಡ್ ಅವ್ರು ಆಬ್ವಿಯಸ್ಲಿ ಎಕ್ಸ್ಪೀರಿಯನ್ಸು ಎಷ್ಟು ಒಂದು 35 ಇಯರ್ಸ್ ಇಂದ ಈಸ್ ಇನ್ ದ ಇಂಡಸ್ಟ್ರಿ. ಸೊ ಆ ಎಕ್ಸ್ಪೀರಿಯನ್ಸ್ ಎಲ್ಲನೂ ಕೂಡ ನಮಗೆ ನೋಡಿದಾಗ ನಾವು ಅದರಿಂದ ಕಲಿಯೋದಕ್ಕೆ ತುಂಬಾ ಇರುತ್ತೆ. ನಾವೆಲ್ಲ ಇವಾಗ ನೆನ್ನೆ ಮೊನ್ನೆ ಬಂದಿರೋದು. ಸೊ ನಮಗೂ ಆ ಎಕ್ಸ್ಪೀರಿಯನ್ಸ್ ನೋಡಿದಾಗ್ಲೇ ನಮಗೊಂದು ಐಡಿಯಾ ಬರುತ್ತೆ. ಓಕೆ, ಹೌ ಟು ಅದೇ ಹರ್ಡಲ್ಸ್ ಎಲ್ಲ ಹೌ ಟು ಇವಾಗ ಆ್ಯಕ್ಟ್ ಮಾಡುವಾಗೂ ತುಂಬ ಪ್ರತಿಯೊಂದು ಸೀನಲ್ಲೂ ಕೂಡ ವಿ ಹ್ಯಾವ್ ಟು ಥಿಂಕ್ ಇದನ್ನು ಯಾವ ಥರ ಮಾಡಬೇಕು ಅಂತ. ಒಂದೊಂದು ಕಡೆ ನಾವು ಈ ಥರ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಒಂದು ಕ್ವೆಶನ್ ಮಾರ್ಕ್ ಬಂದಾಗ ಸೊ ಅವ್ರ ಎಕ್ಸ್ಪೀರಿಯನ್ಸ್ಗಳೆಲ್ಲ ಅವಾಗ ಯೂಸ್ ಆಗುತ್ತೆ. ಅದನ್ನು ಯಾವ ಥರ ಮಾಡ್ಬೋದು, ಯಾವ ಥರ ಚೇಂಜಸ್ ಮಾಡ್ಬೋದು, ಇದನ್ನು ಯಾವ ಥರ ನಾವು ಬಿಕಾಸ್ ಒಂದು ಸಸ್ಪೆನ್ಸ್ ಅಂತ ಅಂದಾಗ ಅದನ್ನು ನಾವು ತೋರಿಸ್ಲೂಬಾರ್ದು, ಹೇಳಲೂಬಾರ್ದು. ಸೊ ಅದನ್ನು ಸ್ವಲ್ಪ ಮುಚ್ಚಿಟ್ಕೊಂಡೇ ಒಂದು ಸ್ವಲ್ಪ ಆ್ಯಕ್ಟ್ ಮಾಡಬೇಕು ಅಂದಾಗೆಲ್ಲ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಇದ್ದಾವಾಗಲೇ ಗೊತ್ತಾಗೋದು ನಮಗೆ ಅದನ್ನ ಯಾವ ಥರ ಮಾಡೋಕ್ಕಾಗುತ್ತೆ ಅನ್ನೋದು. ಸೊ ಆಲ್ ದ್ಯಾಟ್ ಐ ಹ್ಯಾವ್ ಲರ್ನ್ ಫ್ರಮ್ ಹೆಮ್ ಅಂತಲೇ ಹೇಳ್ಬೋದು. ನಿಮಗೆ ಈ ಘಟನೆ ನನಗೆ ಮರೆಯೋಕ್ಕೆ ಆಗಲ್ಲಪ್ಪ ಅನ್ನೋ ಘಟನೆ ಅವ್ರ ಜೊತೆ ಯಾವುದಾದ್ರೂ ಆಗಿದೆಯಾ? ನಮ್ಮ ಜೊತೆ ಸರ್, ಉಪೇಂದ್ರ ಸರ್ ಜೊತೆ ತುಂಬಾ ಘಟನೆಗಳಿದೆ, ಆದರೆ ಜ್ಞಾಪಿಸ್ಕೊಳ್ಬೇಕು. 4 ವರ್ಷ ಸಿನಿಮಾ ಮಾಡಿರೋದಲ್ವಾ. ಸೊ ನೀವು ಒಂದು ಕೆಲಸ ಮಾಡಿ, ಈ ಸಬ್ಜೆಕ್ಟ್ ಇನ್ನೊಂದು ಬೇರೆ ಸ್ಲಾಟ್ ಇನ್ನೊಂದು ಸ್ಲಾಟ್ ಅಲ್ಲಿ ಮಾತಾಡೋಣ ಅದ್ರ ಬಗ್ಗೆ. ಅದು 4 ಇಯರ್ಸ್ ಮಾಡಿದ್ವಿ. ನನ್ನ ನೆನಪುಗಳು 4 ವರ್ಷ ನೆನಪುಗಳು ಒಂದೆರಡು ಸ್ಲಾಟ್ ಮಾಡಿ ಮಂಡೇ ಟ್ಯೂಸ್ಡೇ ಬೇರೆ ಬೇರೆ. ಸೂರಜ್ ಅವರು ಈ ಸಿನಿಮಾದಲ್ಲಿ ಅಂದ್ರೆ ಜಸ್ಟ್ ಇದು ಫನ್ ಆಗಿ ಕೇಳ್ತಿರೋದು, ನಾಯಕರಾಗಿದ್ರೆ ಹೇಗ್ ನಿಭಾಯಿಸ್ತಿದ್ರು ಈ ಕ್ಯಾರೆಕ್ಟರ್? ಸೂಪರ್ ಆಗಿ ಮಾಡಿರೋ ಮೇಡಮ್. ಹಾಯ್ ಅವರಿಗೂ ಚೆನ್ನಾಗಿ ನಿಲ್ಲಿಸ್ತಾರೆ ಮೇಡಮ್. ಚೆನ್ನಾಗಿ ನಿಲ್ಲಿಸ್ತಾರೆ. ಅದು ಬೇರೆ ತರ ಇರುತ್ತೆ. ಅದು ಐಡನ್ ಸಿಕ್ ಅಂತ ಟೈಟಲ್ ಇರಲಿಲ್ಲ. ಜನಗಳು ನೋಡ್ತಿದ್ರ ಬರೀ ಸಿಕ್ ಮಾತ್ರ. ಐಡನ್ ಸಿಕ್ ಬರೀ ಸಿಕ್, ಬರೀ ಸಿಕ್ ಅಂತ. ಸೂರಜ್ ಇನ್ ಸಿಕ್. ಈ ಸಿನಿಮಾದಲ್ಲಿ ತುಂಬಾ ಫನ್ ಆಗಿ ನಡೆದಿರುತ್ತೆ ಅಲ್ವಾ? ಈ 25-26 ಅಂದ್ರೆ ದಿನಗಳಲ್ಲಿ ತುಂಬಾ ಇಷ್ಟ ಆಗಿರೋದು, ಮರೆಯೋಕ್ಕೆ ಆಗಲ್ಲ ಅನ್ನೋ ಒಂದು ಫನ್ನಿ ಘಟನೆ ಯಾವುದಾದ್ರೂ ಇದ್ರೆ? ಯಾವ್ದು ಹೇಳೋ? ಎಷ್ಟೊಂದು ಇರುತ್ತೆ. ಹೀರೋಯಿನ್ ಜೊತೆ ಅದೇ ನಮ್ದೊಂದು ಸೀನ್ ಇದೆ, ಅದೊಂದು ಅದು ಹೇಳಕ್ಕಾಗಲ್ಲ, ಸಸ್ಪೆನ್ಸ್ ಸೀನ್ ಆಕ್ಚುಲಿ. ಸೊ ಅಲ್ಲೊಂದು ನಡೆದಿರೋ ಒಂದು ಘಟನೆ ಇದೆ ಮೇಡಮ್, ಅದನ್ನ ಹೇಳಿ ಸರ್. ಅವ್ರಿಗೆ ಏನೋ ಆಗ್ತಿದೆ. ಸೂರಜ್ ಅವ್ರಿಗೆ ಅದೇ ಸಸ್ಪೆನ್ಸ್ ಇರೋದು. ಜ್ಯೂಸ್ ಕುಡಿಯೋದು ಮೆಸೇಜ್ ಬಂತ ಅವ್ರದ್ದು. ಮೆಸೇಜ್ ಮಾಡಿದ್ರ ಮೇಡಮ್ ಫುಲ್ಲು ಏನೋ ಗೊತ್ತಿಲ್ಲ ಏನು ಅಂತ ಕೇಳಿ ಮೇಡಮ್, ಹೋಗ್ಲಿ ಆಮೇಲೆ ಮುಗಿದ್ಮೇಲೆ. ಸರ್, ಆರ್ ಚಂದ್ರು ಅವ್ರ ಜೊತೆ ನೀವು ವರ್ಕ್ ಮಾಡಿದ್ದೀರಾ, ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿ ಒಡನಾಟ ಇದೆ, ಅದ್ರ ಬಗ್ಗೆ? ಚೆನ್ನಾಗಿದೆ. ಅದೇ ಫಸ್ಟ್ ಸಿನಿಮಾ ಲಕ್ಷ್ಮಣ, ಆ ಸಿನಿಮಾದಲ್ಲಿ ಕೆಲಸ ಮಾಡಿದ್ರಿ. ಆಬ್ವಿಯಸ್ಲಿ ನನಗೆ ಅವರೇನೆ ಲಾಂಚ್ ಮಾಡಿ ನಾನು ಮೊದಲನೇ ಡೈರೆಕ್ಟರ್ ಅಂತಲೇ. ಸೊ ಅವರಿಂದ ತುಂಬಾ ಕಲಿತೆ, ಬಿಕಾಸ್ ನನಗೇನೇನು ಇವಾಗ ಸಿನಿಮಾದಲ್ಲಿ ಗೊತ್ತಿದೆ ಅದರಿಂದ
ಅದು ನಾನು ಕಲ್ತಿರೋದೇ ಅವರಿಂದ ಅಂತಲೇ ಹೇಳ್ಬೋದು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ. ಇವಾಗ ನಾನು ಈ ಸಿನಿಮಾದಲ್ಲಿ ನಮ್ಮ ಸೆಟ್ಟಲ್ಲಿ ಇದ್ದಿದ್ದು ಎಕ್ಸ್ಪೀರಿಯನ್ಸ್ ಆಗಲಿ, ಅಲ್ಲಿದ್ದ ಎಕ್ಸ್ಪೀರಿಯನ್ಸ್ ಆಗಲಿ ತುಂಬಾ ಡಿಫ್ರೆನ್ಸ್ ಇತ್ತು. ಯಾಕಂದರೆ ಇಲ್ಲೆಲ್ಲ ಒಂದು ಸ್ವಲ್ಪ ಯಂಗ್ಸ್ಟರ್ಸು ಹೊಸ ಜೋಶಲ್ಲಿ ವರ್ಕ್ ಮಾಡೋದು, ಮತ್ತು ಅಲ್ಲಿ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ಲು ಯಾವ ಥರ ಇಲ್ಲೂ ಆರ್ಗನೈಸ್ಡ್ ಆಗಿತ್ತು. ಆದರೆ ಅದೊಂದು ಎಷ್ಟೋ ಒಂದು 10 ಸಿನಿಮಾ ಮಾಡಿರೋರು ಆ್ಯಂಡ್ ಸ್ಟೇಟ್ ಅವಾರ್ಡ್ ವಿನ್ನರ್ ಕೂಡ. ಸೊ ಅವ್ರ ಸೆಟ್ಟಲ್ಲಿ ವರ್ಕ್ ಮಾಡೋವಾಗ್ಲೂ ಅವ್ರ ಎಕ್ಸ್ಪೀರಿಯನ್ಸ್ ನಮಗೂ ಅದರಿಂದ ಕಲಿಯೋದಕ್ಕೆ ತುಂಬ ಇರುತ್ತೆ. ಆ್ಯಂಡ್ ಹೀಸ್ ಟಾಟ್ ಮೀ ವೆರಿ ಮಚ್. ಇವಾಗ ಸಿನಿಮಾದಲ್ಲಿ ನನಗೆ ಏನೇನು ಗೊತ್ತಿದೆ ಅದೆಲ್ಲ ಆಲ್ಮೋಸ್ಟ್ ಅವರೇ ನನಗೆ ಹೇಳ್ಕೊಟ್ಟಿರೋದು. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ್ಯಾಟ್ ಅಂತ ಹೇಳ್ಬೋದು.